ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕಣಕ್ಕಿಳಿತಾರ ಜೈಶಂಕರ್ ಕೇಂದ್ರದ ನಾಯಕರನ್ನ ಎಂಪಿ ಅಖಾಡಕ್ಕಿಳಿಸುವುದಕ್ಕೆ ಬಿಜೆಪಿ ಪಾಳಿಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ರಮುಖ ನಾಯಕರನ್ನ ವಿವಿಧ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಾಯಕರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಈ ಚರ್ಚೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದೇಶದ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ನಿಲ್ಲುವಂತಹ ಸಾಧ್ಯತೆ ಇದೆ. ಕೆಲ ನಾಯಕರು ರಾಜ್ಯಸಭೆಯಿಂದ ಲೋಕಸಭಾ ಅಖಾಡಕ್ಕೆ ಧುಮುಕಲಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿಗೂ ಬಂದು ಹೋಗಿದ್ರು ಎಸ್ ಜೈಶಂಕರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಈ ದೇಶದ ವಿದೇಶಾಂಗ ಸಚಿವರಾಗಿರುವಂತವರು ಎಸ್ ಜೈಶಂಕರ್ ರಾಜ್ಯಸಭೆಯ ಪ್ರತಿನಿಧಿ, ಅವರನ್ನ ಲೋಕಸಭಾ ಅಖಾಡಕ್ಕಿಳಿಸುವುದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಎನ್ನುವಂತಹ ಮಾಹಿತಿ. ಆದ್ರೆ ಅದಕ್ಕಾಗಿ ಕರ್ನಾಟಕವೇ ಯಾಕೆ ಆಯ್ಕೆ ಆಗ್ತಾ ಇರೋದು, ಅದರಲ್ಲೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಅಂತ ಹೇಳಿ? ನಿಜಕ್ಕೂ ವಿದ್ಯಾಶ್ರೀ, ಕೇಂದ್ರದ ವಿದೇಶಾಂಗ ಸಚಿವರು ಹಾಲಿ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ. ಕೆಲವೊಂದಿಷ್ಟು ನಾಯಕರನ್ನ, ಅರ್ಥಾತ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಇರುವಂತಹ ಸಚಿವರನ್ನ ನೇರವಾಗಿ ಈ ಬಾರಿ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಅಧಿಕೃತವಾಗಿ ಅಖಾಡಕ್ಕೆ ಇಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದು ಮಟ್ಟದ ಚರ್ಚೆಯನ್ನ ಈಗ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಜೈಶಂಕರ್ ಅವ್ರನ್ನ ಕರ್ನಾಟಕದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ಹೇಗಿರುತ್ತೆ ಲೆಕ್ಕಾಚಾರ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ನೀವು ಈಗಾಗಲೇ ಕೇಳಿರುವಂತಹ ಪ್ರಶ್ನೆ, ಕರ್ನಾಟಕವೇ ಯಾಕೆ, ಅದರಲ್ಲೂ ಬೆಂಗಳೂರು ದಕ್ಷಿಣವೇ ಯಾಕೆ ಅನ್ನೋ ಪ್ರಶ್ನೆ. ನೇರವಾಗಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರೋ ಅಂತ ಜೈಶಂಕರ್ ಅವರು ಸಕ್ರಿಯ ಚುನಾವಣಾ ಅಖಾಡದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿಬೇಕಾದ್ರೆ ಅವ್ರಿಗೆ ಸೇಫ್ ಕ್ಷೇತ್ರ, ಅರ್ಥಾತ್ ಸೇಫೆಸ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದ ಪೈಕಿ ಬೆಂಗಳೂರು ದಕ್ಷಿಣ ಬಹಳ ಸೇಫ್ ಆಗಿ ಇರೋ ಅಂಥ ಕ್ಷೇತ್ರ. ಬಿಜೆಪಿಯ ಭದ್ರಕೋಟೆಗಳಲ್ಲಿ ಒಂದು. ಬಿಜೆಪಿಯ ಹುರಿಯಾಳಾಗಿ ಯಾರೇ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕೂಡ ಅವರು ಸಂಸತ್ಗೆ ಆಯ್ಕೆ ಆಗೇ ಆಗ್ತಾರೆ. ಈ ನಿಟ್ಟಿನಲ್ಲಿ ನೇರವಾಗಿ ಕೇಂದ್ರದ ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅಂತ ಜೈಶಂಕರ್ ಅವ್ರನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಮಾಡಿದ್ರೆ ಹೇಗೆ ಅನ್ನೋ ಮಾತುಕತೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಇತ್ತೀಚೆಗಷ್ಟೇ ಜೈಶಂಕರ್ ಅವರು ಕೂಡ ನೇರವಾಗಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರೋ ಅಂತ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರೋ ಅಂತ ಸಜ್ಜನರಾವ್ ಸರ್ಕಲ್ ಫುಡ್ ಸ್ಟ್ರೀಟ್ ಇದೆ, ಅಲ್ಲಿ ಬಂದು ಕೆಲ ಗಂಟೆಗಳ ಕಾಲ ಸಮಯವನ್ನು ಕಳೆದು ಹೋಗಿದ್ದಾರೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಹುರಿಯಾಳಾಗಿ ಈ ಬಾರಿ ಜೈಶಂಕರ್ ಅವ್ರನ್ನ ಇಳಿಸಿದ್ರೆ ಕಣಕ್ಕೆ ಹೇಗೆ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ಇದೆ. ಕೇವಲ ಜೈಶಂಕರ್ ಮಾತ್ರನೇ ಅಲ್ಲ, ಈಗಾಗಲೇ ನೀವು ಉಲ್ಲೇಖ ಮಾಡಿರೋ ಥರ ನಾಳೆ 6ನೇ ಬಾರಿಗೆ ಬಜೆಟ್ನ ಮಂಡನೆ ಮಾಡ್ತಾ ಇರುವಂಥ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಬಾರಿ ರಾಜ್ಯಸಭೆಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅವ್ರನ್ನ ತಮಿಳುನಾಡು ರಾಜ್ಯದ ಚೆನ್ನೈ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಸರಿ ಸುಮಾರು 8ರಿಂದ 9 ರಾಜ್ಯಸಭಾ ಸದಸ್ಯರನ್ನ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನ ಕೊಡುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಜೈಶಂಕರ್ ಅವ್ರನ್ನ ಕರ್ನಾಟಕ ರಾಜ್ಯದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಣಕ್ಕಿಳಿಸಿದ್ರೆ ಈತ ತಮಿಳುನಾಡು ರಾಜ್ಯದ ಚೆನ್ನೈ ಸೆಂಟ್ರಲ್ನಿಂದ ನೇರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ಅಭ್ಯರ್ಥಿಯಾಗುವಂತ ಸಾಧ್ಯತೆಗಳು ಇದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮಿಳಾ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಎಸ್ ಜೈಶಂಕರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ಅನ್ನುವಂಥ ಮಾಹಿತಿ. ಕರ್ನಾಟಕಕ್ಕೂ ಎಸ್ ಜೈಶಂಕರ್ ಅವರಿಗೂ ಒಂದು ಕನೆಕ್ಷನ್ ಇದೆ. ಅದೇನು ಅಂತ ಹೇಳಿದ್ರೆ, ತಮ್ಮ ಬಾಲ್ಯದ ದಿನಗಳನ್ನ ಅವರು ಕಳೆದಿರುವಂಥದ್ದು ಚಿಕ್ಕೋಡಿಯಲ್ಲಿ. ಯಾಕಂದ್ರೆ ಚಿಕ್ಕೋಡಿಯಲ್ಲಿ ಜೈಶಂಕರ್ ಅವರ ಅಜ್ಜಿ ಮನೆ ಇದೆ ಎನ್ನುವಂಥ ಮಾಹಿತಿ. ಅದರ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಎಸ್ ಜೈಶಂಕರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಜೊತೆ ಅವರು ಕಾಣಿಸಿಕೊಂಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅವರು ಭೇಟಿಯನ್ನ ಕೊಟ್ಟಿದ್ರು. ಹಾಗಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸೇಫ್ ಕ್ಷೇತ್ರ ಅನ್ನುವಂತಹ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದಾನೇ ಎಸ್ ಜೈಶಂಕರ್ ಅವರನ್ನ ಲೋಕಸಭೆಗೆ ಕಳುಹಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇರೋದು.
ಇಫ್ ಇನ್ ಕೇಸ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈಗ ಆಗ್ತಾ ಇರುವಂತಹ ಚರ್ಚೆಯ ಪ್ರಕಾರ ಈ ದೇಶದ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅವರೇ ಸ್ಪರ್ಧೆ ಮಾಡಿದ್ರು ಅಂತಂದ್ರೆ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಏನ್ ಮಾಡ್ತಾರೆ, ಅವರನ್ನ ಯಾವ ಲೋಕಸಭಾ ಕ್ಷೇತ್ರದಿಂದ ಹಾಗಾದ್ರೆ ಅಖಾಡಕ್ಕಿಳಿಸಲಾಗುತ್ತೆ, ಇಂಥದ್ದೊಂದು ಕುತೂಹಲ ಕೂಡ ಮನೆ ಮಾಡಿದೆ. ಹಾಗಂತ ಕೇವಲ ಎಸ್ ಜೈಶಂಕರ್ ಅವರು ಮಾತ್ರ ಅಲ್ಲ, ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರುವಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕೂಡ ಲೋಕಸಭಾ ಅಖಾಡಕ್ಕೆ ಇಳಿಸೋದಕ್ಕೆ ಹೈಕಮಾಂಡ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಅವರನ್ನ ಚೆನ್ನೈನ ಸೆಂಟ್ರಲ್ ಕ್ಷೇತ್ರದಿಂದ ಅಖಾಡಕ್ಕಿಳಿಸುವುದಕ್ಕೆ ಚಿಂತನೆ ನಡೀತಾ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.